ಪೆನ್ಡ್ರೈವ್ ಪ್ರಕರಣದಲ್ಲಿ ಶಾಸಕ ಎ ಮಂಜು ಹೆಸರು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಅವರ ಮನದಾಳದ ಮಾತುಗಳು. ನಾನು ವಿದ್ಯಾರ್ಥಿ ದಿನಗಳಲ್ಲಿ ರಾಜಕೀಯಕ್ಕೆ ಬಂದವನು. ಅಂದೇ ನನ್ನನ್ನು ಗುರುತಿಸಿದ್ದ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಇಂದು ನನ್ನ ರಾಜಕೀಯ ಕೊನೆಗಾಲದ ಗುರುವಾಗಿರುವುದು. ರಾಜಕೀಯ ಕೊನೆಗಾಲದಲ್ಲಿ ನನ್ನ ಕೈ ಹಿಡಿದವರು ಸನ್ಮಾನ್ಯ ಎಚ್.ಡಿ. ದೇವೇಗೌಡರು. ನಾನು ಅವರ ವಿರುದ್ಧ ರಾಜಕಾರಣವನ್ನು ಸತತ 25 ವರ್ಷಗಳ ಕಾಲ ಮಾಡಿದ್ದು ನಿಜ. ಆದರೆ ನಾನು ಅಂದಿನ ಕಾಲಘಟ್ಟಕ್ಕೆ ರಾಜಕೀಯವಾಗಿ ವೈರಿಯ ಹೊರತು ಅವರ ತೇಜೋವಧಿ ಮಾಡುವಷ್ಟು ಕೆಳಮಟ್ಟದ ರಾಜಕಾರಣ ಮಾಡಿಲ್ಲ, ಮಾಡುವುದೂ ಇಲ್ಲ ಎಂಬುದು ಹಾಸನದ ಜನತೆಗೆ ತಿಳಿದಿರುವ ವಿಚಾರ. ಅವರ ಕುಟುಂಬಕ್ಕೆ ದ್ರೋಹ ಮಾಡುವ ಕೆಲಸ ಮಾಡಿಲ್ಲ. ನನ್ನ ಕನಸಿನಲ್ಲಿಯೂ ಕೂಡ ಮಾಡುವವನು ನಾನಲ್ಲ. ಪ್ರಜ್ವಲ್ ವಿರುದ್ಧ 2019ರಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದು ನಿಜ. ಆದರೆ ಅದು ಚುನಾವಣಾ ಸಂದರ್ಭದಲ್ಲಿ ನಾಮಪತ್ರದಲ್ಲಿ ಆದಂತಹ ಏರುಪೇರುಗಳ ಬಗ್ಗೆ ಹೊರತು ದೇವೇಗೌಡರ ಕುಟುಂಬದ ವಿರುದ್ಧವಾಗಲ್ಲ. ಪೆನ್ಡ್ರೈವ್ ಪ್ರಕರಣದಿಂದ ದೇವೇಗೌಡರು ಮಾನಸಿಕವಾಗಿ ಬಹಳ ನೊಂದಿದ್ದಾರೆ. ಅವರನ್ನ ಮೊನ್ನೆ ಭೇಟಿ ಮಾಡಿದಾಗ ಈ ವಿಚಾರದ ಬಗ್ಗೆ ನನಗೆ ಯಾಕೆ ಮೊದಲೇ ತಿಳಿಸಿಲ್ಲ ಅಂತ ಕೇಳಿದ್ರು. ಆಗ ನನ್ನ ಮನಸ್ಸಿಗೆ ಬಹಳ ನೋವಾಗಿದ್ದು ಸತ್ಯ. ಆದರೆ ವಿಷಯ ನನ್ನ ಗಮನಕ್ಕೆ ಬಂದಿದ್ದೇ ತಡವಾಗಿ. ಹೀಗಿರುವಾಗ ನನ್ನ ತಂದೆಯ ಸಮಾನರಾದ ದೊಡ್ಡಗೌಡರಿಗೆ ನಾನು ಉತ್ತರ ಕೊಡುವುದಾದರೂ ಏನು? ಅದೇನೇ ಇರಲಿ, ಏನೇ ಆಗಲಿ, ಸಮಾಜದ ಸ್ವಾಸ್ಥ್ಯ ಕೆಡಿಸಿ ಈ ಇಳಿಯ ವಯಸ್ಸಿನಲ್ಲಿ ನನ್ನ ತಂದೆಯ ಸಮಾನರಾದ ದೇವೇಗೌಡರಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ಯಾರಿಗೂ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬಾರದು. ನಾನು ಜೈಲಿನಲ್ಲಿ ರೇವಣ್ಣನವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೇನೆ. ಅವರ ಪ್ರತಿ ಕಷ್ಟಕಾಲದಲ್ಲೂ ನಾನು ಇರ್ತೇನೆ, ನಾನು ಅವರ ಕುಟುಂಬದ ಜೊತೆಯಲ್ಲಿದ್ದೇನೆ ಎಂಬ ಕಾರಣಕ್ಕಾಗಿಯೇ ಈಗ ಪ್ರಕರಣದಲ್ಲಿ ನನ್ನ ಹೆಸರು ಸೇರಿಸಲು ಪ್ರಯತ್ನಿಸುತ್ತಿದ್ದಾರೆ. ಕಾರಣ ಇಷ್ಟೇ, ನಾನು 40 ವರ್ಷಗಳಿಂದ ನೇರ ರಾಜಕಾರಣ ಮಾಡಿಕೊಂಡು ಬಂದವನು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಸಹ ನನ್ನನ್ನು ಗುರುತಿಸುವುದರ ಜೊತೆಗೆ ಅಣ್ಣ ಒಂದು ಫೋಟೋ ತೆಗೆದುಕೊಳ್ಳುತ್ತೇವೆ ಎಂದಾಗ ನಾನು ಇಲ್ಲ ಬೇಡ ಅಂತ ಯಾರಿಗೂ ಹೇಳಿಲ್ಲ. ಹೀಗಿದ್ದಾಗ ಇದನ್ನೇ ಅಸ್ತ್ರವಾಗಿ ಬಳಸಿ ನನ್ನ ಮತದಾರರನ್ನ ಹಾಗೂ JDS ಕಾರ್ಯಕರ್ತರನ್ನ ದಿಕ್ಕಿಡಿಸುವ ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಕೆಲಸ ಮಾಡ್ತಿರುವವರು ಥರ್ಡ್ ಕ್ಲಾಸ್ಗಳು. ರಾಜಕೀಯ ನೇರ ಇರಬೇಕೇ ಹೊರತು ಒಂದು ಕುಟುಂಬ ಹಾಳು ಮಾಡುವಷ್ಟು ತಳಮಟ್ಟಕ್ಕೆ ಇಳಿಯಬಾರದು. ನಾನು ಒಬ್ಬ ರಾಜಕಾರಣಿ ಎಂಬುದಕ್ಕಿಂತ ಮುಂಚೆ ವಕೀಲ ಎಂಬುದು ಬಹಳಷ್ಟು ಮಂದಿಗೆ ತಿಳಿದಿದೆ ಅಂತ ಭಾವಿಸ್ತೇನೆ. ಕೊನೆಗೆ ಗೆಲ್ಲುವುದು ಸತ್ಯವೇ ಹೊರತು ನೀಚ ರಾಜಕಾರಣವಲ್ಲ. ದೇವೇಗೌಡರು ಎಂಬ ಹಿರಿಯ ಜೀವ ನಮ್ಮ ಕನ್ನಡಿಗರ ಅಸ್ತಿತ್ವ. ಆ ಜೀವಕ್ಕೆ ಎಂದಿಗೂ ಕೇಡು ಬಯಸಬೇಡಿ. ಸತ್ಯಮೇವ ಜಯತೆ, ಸತ್ಯಕ್ಕೆ ಸಾವಿಲ್ಲ. ಧರ್ಮದ ಏಟು ತಪ್ಪಬಹುದು, ಆದರೆ ಕರ್ಮದ ಏಟು ತಪ್ಪುವುದಿಲ್ಲ. ಕಾದು ನೋಡಿ.